ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡ್ಯು ಲಾಜಿಕ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು 7ನೇ ತರಗತಿಯ ಗಣಿತ ಪ್ರಕಾಶ ವಿಷಯದ ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ 3ನೇ ಚಾಪ್ಟರ್ನ ಒಂದು ಕೊನೆ ಹಂತ ಅಂದರೆ ಲಾಸ್ಟ್ ಪಾರ್ಟಿಗೆ ಬಂದಿದ್ದೀವಿ. ಸೊ ಇದರಲ್ಲಿ ನಾವು ಕೊನೆದಾಗಿ ಕೊಟ್ಟಿರುವಂಥ ಕಂಡು ಹಿಡಿಯಿರಿ ಇದರಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳಿಗೂ ಈ ಒಂದು ವಿಡಿಯೋದಲ್ಲಿ ವಿವರಣಾತ್ಮಕ ಉತ್ತರವನ್ನು ನಾನು ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಇವತ್ತಿನ ಟಾಪಿಕನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದೇನಿದೆ ಅಂದರೆ ಮುಂದಿನ ಭಿನ್ನರಾಶಿಗಳನ್ನು ದಶಮಾಂಶಗಳಾಗಿ ಪರಿವರ್ತಿಸಿ. ಸೊ ಇಲ್ಲಿ ಅವರು ಭಿನ್ನರಾಶಿಗಳ ಒಳಗೆ ಕೊಟ್ಟಿದ್ದಾರೆ. ಸೊ ನಾವು ಅದನ್ನ ದಶಮಾಂಶ ರೂಪದಲ್ಲಿ ಬರಿಬೇಕು. 5/100 ಇದನ್ನು ಯಾವ ರೀತಿ ದಶಮಾಂಶದಲ್ಲಿ ಬರಿತೀವಿ ಅಂತಂದರೆ, ಮೇಲೆ 5 ಐತಿ, ಕೆಳಗಡೆ 2 0. ಸೊ ಅದಕ್ಕೆ 2 ಸಂಖ್ಯೆ ಆದಮೇಲೆ ಒಂದು ಬಿಂದು ಕೊಟ್ಟು 0 ಬರಿತೀವಿ. ಸೊ ಇದನ್ನು ಯಾವ ರೀತಿ ಬರಿತೀವಿ ಅಂದರೆ 0.05 ಈ ರೀತಿಯಾಗಿ ಬರಿತೀವಿ. ನೆಕ್ಸ್ಟ್ ಇರೋದು 16/1000. ಸೊ ಇಲ್ಲಿ 16/1000 ಅಂತ ಇದೆ. ಇದನ್ನು ಯಾವ ರೀತಿ ಬರ್ಕೋಬಹುದು ಅಂತಂದರೆ, ನಾವು ಈಸಿಯಾಗಿ ನಾವು ನೋಡೋದಾದ್ರೆ 16 ಬರ್ಕೊಂಡು ಕೆಳಗಡೆ 3 0. ಸೊ 3 ಸಂಖ್ಯೆ ಆದಮೇಲೆ ಬಿಂದು ಕೊಡಬೇಕು. ಸೊ 0.016 ಅಥವಾ 16 ನಾವು ಈ ರೀತಿನೂ ಬರ್ಕೊತೀವಿ. 10/1000 ಪ್ಲಸ್ 6/1000 ಅಂತ ಬರೆದು 1 0 1 0 ಕ್ಯಾನ್ಸಲ್ ಆಯಿತು. ಇಲ್ಲೇನಾಯಿತು 100ನೇ 1. ಸೊ 100ನೇ 1 ಸ್ಥಾನದಲ್ಲಿ 1 ಬರಿಬೇಕು, 1 ಐತಿ. 1000ನೇ 1 ಎಷ್ಟಿದಾವು 6, 10ನೇ 1 ಇಲ್ಲ. ಸೊ ಬಿಂದು 0 ಈ ರೀತಿ ಕೊಟ್ಟು 2 ಆನ್ಸರ್ ಸೇಮ್ ಆಗಿ ಬರುತ್ತೆ. ಸೊ ನೀವು ಈ ಮೆಥಡ್ 1 ಮಾರ್ಕ್ಸಿಗೆ ಬಿಟ್ಟ ಸ್ಥಳದಲ್ಲಿ ಕೇಳಿದ್ರೆ ಈ ರೀತಿಯಾಗಿ ಬರಿಬೋದು, ಅಥವಾ 1-2 ಮಾರ್ಕ್ಸಿಗೆ ಕೇಳಿದ್ರೆ ಈ ರೀತಿಯಾಗಿ ಬರಿಬೋದು. ನೆಕ್ಸ್ಟ್ ಪ್ರಶ್ನೆ 12/10. ಸೊ ಇದನ್ನ ಡೈರೆಕ್ಟಾಗಿನೂ ಕೂಡ ನಾವು ಬರ್ಕೋಬೋದು. 12/10 ಅಂದರೆ 1.2 ಅಂತ ಆಗುತ್ತೆ. ಕೆಳಗೆ 1 0. ಸೊ 1 ಸಂಖ್ಯೆ ಆದಮೇಲೆ ಬಿಂದು. ಅಥವಾ ಇದನ್ನು ಯಾವ ರೀತಿ ಬರಿಬೋದು ಇನ್ನೊಂದ್ಸಲಿ ಅಂದರೆ 10/10 ಪ್ಲಸ್ 2/10. ಸೊ 10 1 ಬಂತು. ಸೊ 1 ಪ್ಲಸ್ 2/10. ಇಲ್ಲಿ 1 ಅನ್ನೋದು ಪೂರ್ಣ ಸಂಖ್ಯೆ ಆಗಿರೋದ್ರಿಂದ 1, 10ನೇ 1 ಸ್ಥಾನದಲ್ಲಿ 2 ಇರೋದ್ರಿಂದ 2. ಸೊ 1.2 ಅಂತ ಹೇಳಿ ಬರುತ್ತೆ. ನೆಕ್ಸ್ಟು 254/1000. ಸೊ 254/1000 ಇದನ್ನು ಯಾವ ರೀತಿ ಬರ್ಕೋಬೋದು ಅಂದರೆ, ಇದನ್ನು ನಾವು ಡೈರೆಕ್ಟಾಗಿನೂ ಬರ್ಕೋಬೋದು. ಅಂದರೆ 0.254, ಯಾಕಂದರೆ ಕೆಳಗಡೆ 3 0, 3 ಸಂಖ್ಯೆ ಆದಮೇಲೆ ಬಿಂದು. ಅಥವಾ 200/1000 ಪ್ಲಸ್ 50/1000. ಇದು ಹಿಂದಿನ ವಿಡಿಯೋದಲ್ಲಿ ನಾವು ಇದನ್ನೆಲ್ಲ ಕಲ್ತಿದ್ದು ಆಯಿತಾ. ಇದು ನಿಮಗೆ ಇಲ್ಲಿ 2 0 2 0 ಕ್ಯಾನ್ಸಲ್ಲು, 1 ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ 2/10. 10ನೇ 1 ಸ್ಥಾನದಲ್ಲಿ 2 ಇದೆ, 100ನೇ 1 ಸ್ಥಾನದಲ್ಲಿ 5, 1000ನೇ 1 ಸ್ಥಾನದಲ್ಲಿ 4, ಪೂರ್ಣ ಸಂಖ್ಯೆ ಯಾವುದಿಲ್ಲ. ಸೊ 0.254 ಈ ಥರ ಬರೆದ್ರು ಕರೆಕ್ಟು, ಈ ಥರ ಮಾಡಿದ್ರು ಕರೆಕ್ಟ್. ನೆಕ್ಸ್ಟು ಮುಂದಿನ ದಶಮಾಂಶಗಳನ್ನು 10ನೇಯ 100ನೇಯ ಮತ್ತು 1000ದ ಮೊತ್ತವಾಗಿ ಪರಿವರ್ತಿಸಿ. ಈಗ 0.34 ಅಂತ ಐತಿ. 0.34 ಇದನ್ನು ನಾವು 10ನೇ 1 ಸ್ಥಾನ 100ನೇ 1 ಸ್ಥಾನ ಅಂತ ಬರೆದ್ರೆ, 10ನೇ 1 ಸ್ಥಾನದಲ್ಲಿರೋದು ಯಾವುದು 3/10 ಪ್ಲಸ್ 100ನೇ 1 ಸ್ಥಾನದಲ್ಲಿ 4/100 ಈ ಥರ. ಪೂರ್ಣ ಸಂಖ್ಯೆ ಯಾವುದಿಲ್ಲ. 1000 ಸ್ಥಾನದಲ್ಲೂ ಬರೆಯೋದ್ರೆ 1000ದಲ್ಲಿ ಯಾವುದೂ ಇಲ್ಲ. ಸೊ ಈ ರೀತಿಯಾಗಿ ಬರಿತೀವಿ. ಮೊತ್ತವಾಗಿ ಅಂತ ಕೇಳಿದ್ರೆ ಈ ಥರ ಪ್ಲಸ್ ಮಾಡಿ ಬರಿಬೇಕು. ನೆಕ್ಸ್ಟು 1.02. ಸೊ ಇಲ್ಲಿ 1.02 ಅನ್ನೋದನ್ನು, ಸೊ ಒಂದು ಪೂರ್ಣ ಸಂಖ್ಯೆನ ನಾವು ಯಾವ ರೀತಿ ಬರಿಬೋದು ಅಂದರೆ 10/10 ಅಂತ ಬರಿಬೋದಾ. ಓಕೆ, ಪ್ಲಸ್ 0 10ನೇ 1 ಸ್ಥಾನದಲ್ಲಿ ಯಾವುದೂ ಇಲ್ಲ, ಮತ್ತು 2/100. 1000ದಲ್ಲಿ 0/1000 ಈ ಥರ. ಈಗ ಇದೇನಾಗ್ತೈತಿ, ನಾವು ಇಷ್ಟು ಬರಿಬೇಕು, ಬಟ್ ಇದನ್ನು ಪ್ರೂವ್ ಮಾಡ್ಕೋಬೇಕು ಅಂದರೆ 10 1 ಪ್ಲಸ್ 2/100. 1000ದಲ್ಲಿ ಯಾವುದೂ ಇಲ್ಲ. ಸೊ ಇದನ್ನು ದಶಮಾಂಶದಲ್ಲಿ ಬರೆದ್ರೂ ಒಂದು ಪೂರ್ಣ ಸಂಖ್ಯೆ ಅಲ್ಲೈತಿ. 10ನೇ 1 ಸ್ಥಾನದಲ್ಲಿ ಯಾವುದಿಲ್ಲ 0, 100ನೇ 1 ಸ್ಥಾನದಲ್ಲಿ 2 ಐತಿ. ಸೊ ಅದು 2 ಬರ್ಕೊಡಿ. ಸೊ ಬರ್ಕೋಬೇಕಾಗಿರೋದು ಏನೀಗ ಇಷ್ಟು ಅಂತಂದರೆ ಈ ರೀತಿ ಇಷ್ಟೇ. ಓಕೆನಾ. 10/10 ಅಂತ ಹೇಳಿ ಬರ್ಕೊಳ್ರಿ. ಇದನ್ನು 10/10 ಅಂತ ಬರ್ಕೊಂಡು 2/100 ಅಂತ ಬರೆದ್ರೆ ನಡೀತೈತಿ. ನೆಕ್ಸ್ಟು 0.8 ಅಂತ ಐತಿ. ಸೊ 0.8 ಇನ್ನು 10ನೇ ಸ್ಥಾನದಲ್ಲಿರೋದು ಯಾವುದು 8/10 ಪ್ಲಸ್ 100ನೇ ಸ್ಥಾನದಲ್ಲಿ ಯಾವುದೂ ಇಲ್ಲ, 1000ನೇ ಸ್ಥಾನದಲ್ಲೂ ಯಾವುದೂ ಇಲ್ಲ. ಇಷ್ಟು ಬರಿಬೋದು. 0.362 0.362
10ನೇ ಸ್ಥಾನದಲ್ಲಿ 10ನೇ ಒಂದರಲ್ಲಿ ಯಾವುದೈತಿ 3, 100ನೇ ಒಂದು ಸ್ಥಾನದಲ್ಲಿ 6, 1000ನದರಲ್ಲಿ 2. ಈ ರೀತಿಯಾಗಿ 10ನೇ ಸ್ಥಾನ, 100ನೇ ಸ್ಥಾನ ಮತ್ತು 1000ನೇ ಸ್ಥಾನ ಮೊತ್ತವಾಗಿ ಬರೀಬಹುದು. ಮುಂದಿನ ಕ್ವೆಶನ್ನು, ಮುಂದಿನ ಸಂಖ್ಯಾ ರೇಖೆಯಲ್ಲಿ ಪ್ರತಿ ಅಕ್ಷರವು ಯಾವ ದಶಮಾಂಶ ಸಂಖ್ಯೆಯನ್ನು ಪ್ರತಿನಿಧಿಸುತ್ತದೆ? ಸೊ ಇಲ್ಲಿ ನೋಡಿದಾಗ ಇಲ್ಲಿ ಎ ಸಿ ಬಿ ಇವ್ಗೆ ಯಾವ್ದು ಸಂಖ್ಯೆ ಅಂತ ನೋಡಬೇಕು. ಮೊದಲು ಇಲ್ಲಿ ಕೊಟ್ಟಿರುವಂಥ ಅಳತೆ ಯಾವುದು ಅಂತ ನೋಡ್ರಿ. 6.4 ಮತ್ತು 6.5 ಅಂದ್ರೆ ಇದ್ರ ಮಧ್ಯದಲ್ಲಿರುವಂಥ ಡಿಫ್ರೆನ್ಸ್ ಎಷ್ಟಿಲ್ಲಿ? 0.1. ಸೊ ಇವೆಲ್ಲ 10ನೇ ಒಂದು ಸ್ಥಾನ. ಸೊ ಈ 0.1 ಅನ್ನೋದು 4 ಭಾಗ ಆಗೈತಿ. 1 ಭಾಗ, 2 ಭಾಗ, 3 ಭಾಗ, 4 ಭಾಗ. ಸೊ 4 ಭಾಗ. ಹಾಗಾದರೆ ಪ್ರತಿಯೊಂದು ಲೈನ್ ಎಷ್ಟು ಇದು ಏನು ಬೆಲೆಯನ್ನು ತೋರಿಸ್ತೈತಿ ಅಂತ ನೋಡಿದ್ರೆ, ಈಗ 0.1/4 ಆವಾಗ 0.1 4 ಭಾಗ ಮಾಡಿದ್ರೆ ಪ್ರತಿಯೊಂದು ಭಾಗ ಎಷ್ಟು ಬೆಲೆ ಕೊಡ್ತೈತಿ ಅಂತ ಹೇಳಿ. ಈಗ ಇದನ್ನು ಯಾವ ರೀತಿ ಬರ್ಕೋಬಹುದು ನಾವು ಅಂತಂದರೆ, ಒಂದು ಮೆಥಡ್ ಏನಂದರೆ 4 0.1 ಈ ರೀತಿನ ಭಾಗಾಕಾರ ಮಾಡ್ಕೋಬೋದು. ಅಂದರೆ 4ರಲ್ಲಿ ಹೋಗೋದಿಲ್ಲ. ಸೊ 0.1 ಅಂತ ಕೊಟ್ಟು 0 ಅಂತ ಕೊಟ್ಟರೆ ಮತ್ತೆ ಹೋಗಲ್ಲ. ಇದನ್ನು ಮಾಡಿದ್ರೆ ಈ ರೀತಿಯಾಗಿ ನೀವು ಮಾಡ್ತಾ ಹೋಗ್ಬೋದು. ಆವಾಗ ಈ ರೀತಿಯಾಗಿ ಮಾಡಿದ್ರೆ ಅವಾಗೇನೈತಿ 4 2 8 -2 ಮತ್ತು ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗ್ತದೆ, ಇಲ್ಲಿ ಯಾಕೆ ಈ ರೀತಿ ಬಂತು ಮತ್ತು 0 ಈ ಥರ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಈಸಿ ಮೆಥಡ್ ಏನಂತಂದರೆ, ಈಗಲೇ 0.1/4 ಇದನ್ನು ಯಾವ ರೀತಿ ಮಾಡ್ಕೋಬೇಕಂದ್ರೆ, ಇದನ್ನು ಫಸ್ಟು ಭಿನ್ನರಾಶಿ ಮಾಡ್ಕೊಳ್ಳೋಣ. 1/10 ಅಂತ ಬಂತ ಬಾಗ್ಲೇ 4. ಸೊ ಇದನ್ನು ಹಿಂದಿನ ಲಾಸ್ಟ್ ವಿಡಿಯೋದಲ್ಲೆಲ್ಲ ಹೇಳಿದ್ದೆ ನಾನು ಇದು ಯಾವ ರೀತಿ ಬರ್ತೈತಿ ಅಂತ ಹೇಳಿ. ಇಲ್ಲಿ 1/10 ಇದು ಮೇಲುಗಡೆ ಹೋದಾಗ ಇಂಟು 1/4 ಅಂತ ಬರ್ತದೆ. ಆವಾಗ 1/40 ಅಂತ ಬಂತು. ಈಗ ನಾವು ಈಸಿಯಾಗಿ 40ನ 40ರಿಂದ ಭಾಗಾಕಾರ ಮಾಡ್ಕೋಬೋದು. ಓಕೆನಾ? ಸೊ ಇಲ್ಲಿ 40ರಲ್ಲಿ 1 ಭಾಗ ಆಗಲ್ಲ, 0.0 ಮತ್ತೆ ಆಗಲ್ಲ, 0 0 42 80 20 ಉಳಿತು, ಮತ್ತೊಂದು 0 ಕೊಟ್ಕೊಂಡ್ರೆ 5 200 ಬಂತು, ಮೈನಸ್ ಮಾಡಿದಾಗ 0. ಸೊ ಆನ್ಸರ್ ಎಷ್ಟು ಬರುತ್ತಂದ್ರೆ 0.4ನ 1ನ್ನು 4 ಭಾಗ ಮಾಡಿದ್ರೆ ಪ್ರತಿಯೊಂದು ಇದು ಭಾಗ ಇದು ಎಷ್ಟಿರ್ತೈತೆ, ಇದ್ರ ಬೆಲೆ ಎಷ್ಟಾಗುತ್ತೆ ಅಂತಂದ್ರೆ 0.025. ಓಕೆನಾ? ಸೊ 0.025 ಅಂದರೆ ಇಲ್ಲಿ ಎಷ್ಟಿರುತ್ತೆ? 10ನೇ ಒಂದು ಭಾಗ. ಈಗ ಇದನ್ನೇನು ಮಾಡ್ಕೋಬೋದು ನಾನು? 1000ನೇ ಸ್ಥಾನಕ್ಕೆ ಪರಿವರ್ತಿಸ್ಕೊಂಡಾಗ ಇಲ್ಲಿ 0 0 ಕೊಟ್ಕೊಂಡ್ರೆ ಮಾಡ್ಕೋಬೋದಾ? 6 ಬಿಂದು ಮುಂದೆ 2 0 ಕೊಟ್ಕೊಂಡ್ರೆ ನಮಗೆ 1000ನೇ ಒಂದು ಭಾಗ ಆಗ್ತೈತಿ. ಆಯಿತಾ? ಆವಾಗ ಇಲ್ಲಿ 400ಕ್ಕೆ ಮತ್ತು 25ನ ಕೂಡಿಸಿದ್ರೆ ಇಲ್ಲೇನಾಯಿತು? 425 ಅಂದರೆ 6.425. ಇಲ್ಲಿ 6.450 ಮತ್ತು 0.25 ಕೂಡಿಸ್ಬೇಕು. ಆವಾಗ ಎ ವ್ಯಾಲ್ಯೂ ಏನಾಗುತ್ತೈತಿ ಅಂತಂದರೆ, ಎ ವ್ಯಾಲ್ಯೂ ಬಂದು ಎ = 6.450. ಯಾಕಂದರೆ ಈದ್ ವ್ಯಾಲ್ಯೂ ಏನಾಗ್ತೈತಿ ಅಂದರೆ 6.400 ಇದು ಒಂದೇದು, ಇದು ಒಂದೇ ಗೆರೆ ಎಷ್ಟಾಗ್ತೈತಿ? ಅದಕ್ಕೆ ಮತ್ತೆ 0.25 ಕೂಡಿಸಿದ್ರೆ ಎಷ್ಟಾಯ್ತಲ್ಲಿ? 6.425. ನೆಕ್ಸ್ಟ್ ಎ ವ್ಯಾಲ್ಯೂ ಏನಾಯ್ತು ಇಲ್ಲಿ? 6.450. ಓಕೆನಾ? ಸೊ ಇದೇನಾಯ್ತು ಇಲ್ಲಿ? 6.475. ಈ ವ್ಯಾಲ್ಯೂವು 4.500. ಪ್ರತಿಯೊಂದರಲ್ಲೂ ಏನಾಗತ್ತೈತಿ? 25 ಹೆಚ್ಚಿಗೆ ಆಗ್ತಾ ಹೊಂಟೈತಿ. ಇಷ್ಟ. ಈ 500 ಮುಂದಿನ ಬರೀಲಿಲ್ಲ ಅಂದರೆ 6.5 ಅಂತ ಮಾತ್ರ ಬರಿಬಹುದು. ಇಷ್ಟು. ನೆಕ್ಸ್ಟ್ ಏನು ಮಾಡ್ತೇನೆ, ಇಲ್ಲಿ ಸಿ ಕೇಳ್ತಿದ್ದಾರೆ. ಸಿ ಕೇಳಿದಾಗ ಸಿ ಏನಾಗುತ್ತೆ ಇಲ್ಲಿ ಅಂತ ನೋಡಿದ್ರೆ 6.500ಕ್ಕೆ ಮತ್ತು 25 ಕೂಡಿಸಿದ್ರೆ 6.525 ಸಿ ವ್ಯಾಲ್ಯೂ. ಬಿ ಏನಾಗ್ತೈತಿ? ಮತ್ತು ಇದಕ್ಕೆ 0.25 ಕೂಡಿಸಿದ್ರೆ 6.550. ಇದು ಯಾವುದು? ಬಿ ವ್ಯಾಲ್ಯೂ. ಇದು ಬರ್ದಿದ್ದೇನಲ್ಲ, ಇದು ಬಿ ವ್ಯಾಲ್ಯೂ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್, ಮುಂದಿನ ಪ್ರಮಾಣಗಳನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸಿ. ಇಳಿಕೆ ಕ್ರಮ ಅಂತಂದ್ರೆ ಈಗ ದೊಡ್ಡದ್ರಿಂದ ಸಣ್ಣ ಸಂಖ್ಯೆ. ಈಗ ಇದರ ಮೊದಲ ಪೂರ್ಣ ಸಂಖ್ಯೆಗಳನ್ನು ನೋಡಿದ್ರೆ ಇಲ್ಲಿ 11 ಐತಿ, ಇಲ್ಲಿ 1
1 11 1. ಸೊ ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು? ಸೊ ದೊಡ್ಡ ಸಂಖ್ಯೆ ಯಾವ್ದು ಬರ್ತೈತಿ? ಇದು ಮತ್ತು ಇದು. ಇದರಲ್ಲಿ ದೊಡ್ಡ ಸಂಖ್ಯೆ ಯಾವ್ದು ಬರುತ್ತೆ? 10ನೇ ಒಂದು ಸ್ಥಾನದಲ್ಲಿ 0 ಐತಿ, ಇಲ್ಲಿ 1 ಐತಿ. ಸೊ ಫಸ್ಟ್ ಬರೋದು ಯಾವುದು? ದೊಡ್ಡ ಸಂಖ್ಯೆ ಇದು. ಅದಕ್ಕೆ ಯಾವುದು? 11.10. ನೆಕ್ಸ್ಟ್ ಬರೋದು ಇದು 11.01. ಅದಾದಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲೂ 1 ಐತಿ, ಇಲ್ಲೂ 1. ನೆಕ್ಸ್ಟ್ ನೋಡಬೇಕಾಗಿರೋದು ಯಾವುದು? 10ನೇ ಒಂದು ಸ್ಥಾನ. ಇಲ್ಲಿ 0, ಇಲ್ಲಿ 1, ಇಲ್ಲಿ 0. ಸೊ ದೊಡ್ಡ ಸಂಖ್ಯೆ ಯಾವುದಾಯ್ತು? ಇಲ್ಲಿಗ ಇದಾಯಿತು. ಸೊ ಅದಕ್ಕೆ ಬರ್ಕೋಬೇಕಿಲ್ಲಿ 1.101. ನೆಕ್ಸ್ಟ್ ಇವೆರಡರಲ್ಲಿ ಇಲ್ಲಿ 0 ಐತಿ, ಇಲ್ಲೂ 0 ಐತಿ. ಮತ್ತು ನೆಕ್ಸ್ಟ್ ಇಲ್ಲೂ 1 ಐತಿ, ಇಲ್ಲೂ 1 ಐತಿ. 1000ನೇ ಒಂದು ಸ್ಥಾನ ಇಲ್ಲಿ 1 ಐತಿ, ಇಲ್ಲಿ ಏನೂ ಇಲ್ಲ. ಹಾಗಾದರೆ ಇದು ದೊಡ್ಡ ಸಂಖ್ಯೆ ಐತಲ್ವಾ? ಸೊ ಅದಕ್ಕೆ 1.011. ಲಾಸ್ಟಿಗೆ ಬರೋದು 1.01. ಮುಂದಿನ ಸಂಖ್ಯೆ ನೋಡೋಣ. ಇಲ್ಲಿ 2 ಐತಿ, 2 2 2 2 2. 10ನೇ ಒಂದು ಸ್ಥಾನ ನೋಡಿದಾಗ 5 6 7 4 6. ಸೊ ದೊಡ್ಡ ಸಂಖ್ಯೆ ಯಾವುದು? 2.768. ಇದು ಫಸ್ಟ್. ನೆಕ್ಸ್ಟ್ ಯಾವುದು? ಇಲ್ಲೂ 6 ಐತಿ, ಇಲ್ಲೂ 6 ಐತಿ 10ನೇ ಒಂದು ಸ್ಥಾನದಲ್ಲಿ. ಸೊ ಇಲ್ಲಿ 7 ಐತಿ, ಇಲ್ಲಿ 9 ಐತಿ 100ನೇ ಒಂದು ಸ್ಥಾನ. ಸೊ ನೆಕ್ಸ್ಟ್ ಬರೋದು ಯಾವ ಸಂಖ್ಯೆ? ಇದು 2.698. ಅದು ನೆಕ್ಸ್ಟ್ ಬರೋದು ಈ ಸಂಖ್ಯೆ 2.675. ಇಲ್ಲಿ 5 ಐತಿ 10ನೇ ಒಂದು ಸ್ಥಾನ, ಇಲ್ಲಿ 4. ಸೊ ದೊಡ್ಡ ಸಂಖ್ಯೆ ಇದಾಗುತ್ತೆ. ನೆಕ್ಸ್ಟ್ 2.567. ಅದಾದಮೇಲೆ 2.499. ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡಿದ್ರೆ ಇಲ್ಲಿ 4 4 ಎಲ್ಲದರಲ್ಲೂ 4. 10ನೇ ಒಂದು ಸ್ಥಾನದಲ್ಲಿ ಇಲ್ಲಿ 6 5 6 6 6. ಸೊ 100ನೇ ಒಂದು ಸ್ಥಾನದಲ್ಲಿ ನೋಡಿದ್ರೆ ಇಲ್ಲಿ 7 ಐತಿ, ಇಲ್ಲಿ 0, ಇಲ್ಲಿ 6. ಸೊ ದೊಡ್ಡ ಸಂಖ್ಯೆ ಯಾವುದು? ಇದು. ಸೊ 4.678 ಗ್ರಾಮ್ ಇರೋದ್ರಿಂದ ಗ್ರಾಮ್ ಅಂತ ಬರ್ಕೋಬೇಕು. ಸೊ ನೆಕ್ಸ್ಟ್ ಸಂಖ್ಯೆ ಇರೋದು ಯಾವುದು? ಇಲ್ಲಿ 3 6 4.666 ಗ್ರಾಮ್. ಅದಾದಮೇಲೆ ನೆಕ್ಸ್ಟ್ ಬರೋದು ಇದು 4.656. ಅದಾದಮೇಲೆ ಇದು 4.600 ಗ್ರಾಮ್. ನೆಕ್ಸ್ಟು ಇದು ಲಾಸ್ಟ್ ಸಂಖ್ಯೆ 4.595 ಗ್ರಾಮ್. ನೆಕ್ಸ್ಟ್ ಕ್ವಶನ್. ಎಲ್ಲದರಲ್ಲೂ ಇಲ್ಲಿ ಏನಾಗೈತಿ? 33 33 33. 10ನೇ ಒಂದು ಸ್ಥಾನದಲ್ಲಿ ಇಲ್ಲಿ 1, ಇಲ್ಲಿ 3, ಇಲ್ಲಿ 1, ಇಲ್ಲಿ 3, ಇಲ್ಲಿ 3. ಸೊ ಈಗ 1 1 ಇದ್ದಲ್ಲಿ ಯಾವುದೀಗ 3 ಸ್ಥಾನ ಇರೋದಲ್ಲಿ ಯಾವುದು? ಸೊ ದೊಡ್ಡ ಸಂಖ್ಯೆ ಯಾವುದಾಗ್ತೈತಿ ಅಂತಂದರೆ ಇಲ್ಲಿ 331 ಐತಿ, ಇಲ್ಲಿ 313. ಸೊ ದೊಡ್ಡ ಸಂಖ್ಯೆ ಇದು 33.331. ಅದಾದಮೇಲೆ ನೆಕ್ಸ್ಟ್ ಬರೋದು ಇದು 33.313. ಇವೆರಡು ಮುಗಿದ್ವೀಗ. ನೆಕ್ಸ್ಟ್ ಬರೋದು ಯಾವುದಿಲ್ಲಿ? ಇದು 33.133. ನೆಕ್ಸ್ಟು ಇಲ್ಲಿ 133 ಅನ್ನೋಕ್ಕಿಂತ ಇಲ್ಲಿ 3 1 ಐತಿ. ಸೊ 33.31. ಇದಾದಮೇಲೆ ಇಲ್ಲೆಲ್ಲ ಮೀಟರ್ ಐತಲ್ಲ, ನೀವು ಮೀಟ್ರ್ ಹಚ್ಕೊಳ್ರಿ. ಇದು ಮುಗೀತು. ಈಗ ನೆಕ್ಸ್ಟ್ ಬರೋದು ಈ ಸಂಖ್ಯೆ 33.133. ಅದಾದಮೇಲೆ 33.13 ಮೀಟರ್. ಸೊ 5ನೇ ಕ್ವಶನ್ ನೋಡೋಣ. 1 4 0 8 ಮತ್ತು 6 ಅಂಕಿಗಳನ್ನು ಬಳಸಿ 30ಕ್ಕೆ ಅತಿ ಸಮೀಪವಿರುವ ದಶಮಾಂಶ ಸಂಖ್ಯೆ. ಸೊ ಒಂದ್ಸಲಿ ಬರೆಸ್ಬೇಕು. 30ಕ್ಕೆ ಸಮೀಪ ಇರುವಂಥ ಸಂಖ್ಯೆನ ಬರಿಬೇಕಂದ್ರೆ 29 ಬರಿಬೋದು, 31. ಸೊ ಇಲ್ಲಿ 20 2 9 ಯಾವುದಿಲ್ಲ, 3 1 3 ಕೂಡ ಇಲ್ಲ. ಸೊ ನಾವು ಏನು ಮಾಡ್ಕೋಬೋದು? 4ರಿಂದ 40 ಅಂತ ಹೇಳಿ ಬರಿಬೋದು. 40 ಹತ್ತಿರ ಆಗುತ್ತೆ. 0 ಮೊದಲು ಹಾಕೋಕ್ಕಾಗಲ್ಲ, ಯಾಕಂದರೆ ಅದು 30ಕ್ಕೆ ತುಂಬ ದೂರ ಆಗ್ತದೆ, 4 ಆಗಿಬಿಡ್ತದೆ. ಬಿಂದು ಕೊಟ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು? ಸಣ್ಣ ಸಂಖ್ಯೆ ರಚಿಸ್ಬೇಕು. 1 6 8. ಈಗ ನೀವು 40.861 ಬರೆದ್ರೆ ಮತ್ತು 30ಕ್ಕೆ ದೂರ ಆಗ್ತೈತಿ ಇದು. ಸೊ ಸಮೀಪ ಇರೋ ಸಂಖ್ಯೆ ಯಾವುದಾಗ್ತೈತಿ? 40.168. ಮುಂದಿನ ಕ್ವೆಶನು. 100 ಮತ್ತು 1000 ನಡುವಿನ ಅತ್ಯಂತ ಚಿಕ್ಕದಾದ ಸಾಧ್ಯವಿರುವ ದಶಮಾಂಶ ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಅವೆರಡರ ಸಂಖ್ಯೆ ಇವ ಸಂಖ್ಯೆಗಳನ್ನ ಯೂಸ್ ಮಾಡಿಕೊಂಡು 100 ಮತ್ತು 1000 ನಡುವಿನ ಚಿಕ್ಕದಾದ ಒಂದು ಸಂಖ್ಯೆ. ಸೊ ಫಸ್ಟ್ 100 ಅಂತಂದ್ರೆ ಈಗ 100 ಅಂತಂದರೆ 100 ಸಣ್ಣದಾದ ಮಾಡಬೇಕು ಅಂದರೆ 100 ಪಕ್ಕನೇ ಇರಬೇಕಲ್ವಾ. ಸೊ 100 ಬರ್ಕೋಬೇಕಂದ್ರೆ ಸೊ 1 0 ಇನ್ನೊಂದು 1 ಇಲ್ಲ ಇಲ್ಲಿ. ಸೊ ಅದಕ್ಕಿಂತ ಸಣ್ಣ ಸಂಖ್ಯೆ ಯಾವುದು? 4 ಬಿಂದು. ಯಾಕಂದ್ರೆ ಇನ್ನೊಂದು ನೆಕ್ಸ್ಟ್ ನಂಬರ್ ತೊಗೊಂಡ್ರೆ 1000 ದಾಟ್ತೈತಿ. ಸೊ 3 ಅಂಕಿದೆ ಮಾಡಬೇಕೀಗ.
ಮತ್ತು ಸಣ್ಣ ಸಂಖ್ಯೆ ಯಾವುದು 6, 8. ಓಕೆನಾ. ಇವೆರಡರ ನಡುವಿನ ಚಿಕ್ಕ ಸಂಖ್ಯೆ ಯಾವುದು 104.68. ಹೆಚ್ಚು ಅಂಕಿಗಳನ್ನು ಹೊಂದಿರುವ ದಶಮಾಂಶ ಸಂಖ್ಯೆ ಕಡಿಮೆ ಅಂಕಿಗಳನ್ನು ಹೊಂದಿರುವ ದಶಮಾಂಶ ಸಂಖ್ಯೆಗಿಂತ ದೊಡ್ಡದಾಗಿರುತ್ತದೆ. ಹೆಚ್ಚು ಅಂಕಿ ಹೊಂದಿರೋದಕ್ಕಿಂತ. ಈಗ ಎಕ್ಸಾಂಪಲ್ ನಾವು ಇಲ್ಲಿ 3 ಮತ್ತು 33 ಇದರಲ್ಲಿ ಯಾವ್ದು ದೊಡ್ಡದು, ಅಥವಾ 338 ಇದರಲ್ಲಿ 1 ಅಂಕಿ ಐತಿ, ಇಲ್ಲಿ 3 ಅಂಕಿ ಐತಿ. ಇದನ್ನು ಕೇಳಿದರೆ 338 ದೊಡ್ಡ ಸಂಖ್ಯೆ ಅಂತ ಹೇಳ್ತೀವಿ. ಆದರೆ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಇಲ್ಲಿ ದಶಮಾಂಶ ಸಂಖ್ಯೆಯಲ್ಲಿ ಹೆಚ್ಚು ಅಂಕಿ ಹೊಂದಿರುವಂಥದ್ದು ಕಡಿಮೆ ಅಂಕಿಗಳನ್ನ ಹೊಂದಿರೋಕ್ಕಿಂತ ದೊಡ್ಡದಾಗಿರ್ತೈತಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಎಕ್ಸಾಂಪಲ್ ನೋಡಿದ್ರೆ ಇಲ್ಲಿ ಈಗ ಒಂದು ಎಕ್ಸಾಂಪಲ್ 1.237 ಅಂತ ಐತಿ. ಇನ್ನೊಂದು ಯಾವುದು 2.6. ಇಲ್ಲಿ ಹೆಚ್ಚಿಗೆ ಅಂಕಿಗಳಿದಾವೆ 4 ಅಂಕಿ, ಇಲ್ಲಿ 2 ಅಂಕಿ. ಆದರೂ ಯಾವ್ದು ದೊಡ್ಡದು? 2.6 ದೊಡ್ಡದು, ಹೌದಾ? ಯಾಕಂದ್ರೆ ಇಲ್ಲಿ ಪೂರ್ಣ ಸಂಖ್ಯೆನ ನೋಡ್ತೀವಿ ನಾವು. ಆದ್ದರಿಂದ ಇಲ್ಲ ಅಂತ ಹೇಳಿ ನೀವು ಇದಕ್ಕೆ ಆನ್ಸರ್ ಬರಿಬೇಕು. ನೆಕ್ಸ್ಟ್ ಕ್ವಶನ್. ಮಹಿ 0.25 kg ಬೀನ್ಸ್, 0.3 kg ಕ್ಯಾರೆಟ್, 0.5 kg ಆಲೂಗಡ್ಡೆ, 0.2 kg ಕ್ಯಾಪ್ಸಿಕಮ್ ಮತ್ತು 0.05 kg ಶುಂಠಿಯನ್ನು ಖರೀದಿಸ್ತಾಳೆ. ಅವಳು ಖರೀದಿಸಿದ ಒಟ್ಟು ವಸ್ತುಗಳ ತೂಕವನ್ನು ಲೆಕ್ಕ ಹಾಕಿ ಅಂತ ಕೇಳ್ತಿದ್ದಾರೆ. ಸೊ ನೀವು ಯಾವ ಥರ ಬರ್ಕೋಬೇಕಂದ್ರೆ ಒಟ್ಟು ತೂಕ. ಸೊ ಇಲ್ಲಿ ಒಟ್ಟು ತೂಕ ಅಂತ ಬರ್ಕೊಳ್ರಿ. ಒಟ್ಟು ತೂಕ ಅಂತ ಬರೆದು ಕೊಟ್ಟಿರುವಂಥ ಎಲ್ಲ ತರಕಾರಿ ಕೆ ಜಿಗಳನ್ನ ಈಗ 0.25. ನೆಕ್ಸ್ಟ್ ಇರೋದು 0.3. ಈಗ 0.3 ಅನ್ನೋದನ್ನ ಬಿಂದು ಇಲ್ಲೇ ಐತಲ್ಲ, ಸೊ ಇಲ್ಲಿ ಬಿಂದು ಇಟ್ಟು 0.3 ಇದು ಬಿಂದು. ನೆಕ್ಸ್ಟ್ 0.5, 0.2, 0.05 ಇವನ್ನ ಕೂಡಿಸಿದಾಗ 5 + 5 10. ನೆಕ್ಸ್ಟ್ ಇದನ್ನು ಮಾಡಿದ್ರೆ 13, ಆಮೇಲೆ 1. ಸೊ ಟೋಟಲ್ ಕೆ ಜಿ ಎಷ್ಟು? 1.3 ಸೊ ಟೋಟಲ್ ಎಷ್ಟು ಕೆ ಜಿ ಆಯ್ತಂದರೆ 1.3 kg ಅಂತ ಹೇಳಿ ಬರಿಬಹುದು. ಇದು ಮುಂದಿನ 0 ಬರೆದು ನಡೀತಾ ಇಲ್ಲ ಅಂದರೆ. ಓಕೆನಾ. ಸೊ ಮಹಿ ಖರೀದಿಸೋ ಒಟ್ಟು ತೂಕ ಎಷ್ಟು ಅಂದರೆ ತರಕಾರಿಯ ತೂಕ ಅಂತಂದರೆ 1.3 kg. ನೆಕ್ಸ್ಟು ಪಿಂಟೋ ಮೊದಲ 3 ದಿನಗಳಲ್ಲಿ 3.79 ಲೀಟರ್, 4.2 ಲೀಟರ್ ಮತ್ತು 4.25 ಲೀಟರ್ ಹಾಲನ್ನು ಹಾಲಿನ ಡೈರಿಗೆ ಪೂರೈಸುತ್ತಾನೆ. ಸೊ ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಇದು ಕೊಡೋದು ಡೈರಿಗೆ. ಒಟ್ಟು 6 ದಿನದಲ್ಲಿ 25 ಲೀಟ್ರ್ ಕೊಟ್ಟರೆ ಲಾಸ್ಟ್ 3 ದಿನ ಅವ್ರು ಏನು ಮಾಡಿದಾರೆ ಅಂದರೆ ಫಸ್ಟ್ ಡೇ 1ನೇ ದಿನ, 2ನೇ ದಿನ, 3ನೇ ದಿನ ಎಷ್ಟು ಕೊಟ್ರು ಅಂತ ಹೇಳ್ಯಾರ. ಬಟ್ 4, 5, 6 ಈ 3 ದಿನದ ಕೊಟ್ಟಿಲ್ಲ. ಬಟ್ ಟೋಟಲ್ 6 ದಿನದ ಎಷ್ಟಪ್ಪ ಅಂತಂದರೆ 25 ಲೀಟರ್. ಹಾಗಾದರೆ ಕಳೆದ ಲಾಸ್ಟ್ 3 ಡೇಸ್ದು ಎಷ್ಟು ಹಾಲನ್ನು ಡೈರಿಗೆ ಹಾಕಿದ್ದಾನೆ ಅಂತ ಕೇಳಿದಾಗ ಇಲ್ಲಿ ಯಾವ ರೀತಿ ಬರೀತೀರಿ? ಮೊದಲ 3 ದಿನದಲ್ಲಿ ಹಾಲು ಎಷ್ಟು ಕೊಟ್ಟಿದ್ದಾರೆ ಇದನ್ನು ಬರ್ಕೊಂಡು ಅದನ್ನು ಕೂಡಿಸಿದಾಗ ನಮಗೆ 12.24 ಲೀಟರ್. ಸೊ ಕರೆಕ್ಟಾಗಿ ಬಿಂದುವಿನ ಕೆಳಗೆ ಕರೆಕ್ಟಾಗಿ ಬರ್ಕೊಂಡು ಪೂರ್ಣ ಸಂಖ್ಯೆಗಳ ಕೆಳಗೆ ಪೂರ್ಣ ಸಂಖ್ಯೆ, 10ನೇ ಒಂದು ಸ್ಥಾನದ ಕೆಳಗೆ 10ನೇ ಒಂದು ಸ್ಥಾನ, 100ನೇ ಒಂದು ಸ್ಥಾನ, 100ನೇ ಒಂದು ಸ್ಥಾನ ಕೆಳಗೆ 1000 ಆಯ್ತಂದರೆ 1000ನೇ ಒಂದು ಸ್ಥಾನ ಆ ಕಡೆ ಬರ್ಕೋಬೇಕು. ಸೊ ಇದನ್ನೆಲ್ಲ ಪ್ಲಸ್ ಮಾಡಿದಾಗ ಸೊ 3 ದಿನದಲ್ಲಿ ಎಷ್ಟು ಮಾಡಿದವನು 12.24 ಲೀಟ್ರ್ ಪೂರೈಸಿದ. ಟೋಟಲ್ 6 ದಿನದ ಎಷ್ಟು ಪೂರೈಸಿದ ಹಾಲು 25 ಲೀಟ್ರು. ಹಾಗಾದರೆ ಕೊನೆಯ 3 ದಿನದಲ್ಲಿ ಎಷ್ಟು ಸರಬರಾಜು ಮಾಡಿದ ಅಂದರೆ ಈ ಟೋಟಲ್ 25 ಲೀಟ್ರ್ನಾಗ ಫಸ್ಟ್ 3 ದಿನ ಸರಬರಾಜು ಮಾಡಿದ್ದನ್ನು ಕಳಿಬೇಕು. ಸೊ ಮೈನಸ್ ಮಾಡಿದಾಗ ಆನ್ಸರ್ ಬರೋದು 12.76. ಯಾಕಂದರೆ ಇಲ್ಲಿ 10ರಲ್ಲಿ 4 ಹೋದರೆ 6, 10ರಲ್ಲಿ 3 ಹೋದರೆ 7 ಮತ್ತು 5ರಲ್ಲಿ 3 ಹೋದರೆ 2, 2ರಲ್ಲಿ 1 ಹೋದರೆ 1. ಸೊ ಎಷ್ಟು ಲೀಟ್ರು ಲಾಸ್ಟ್ 3 ಡೇಸ್ ಮಾಡಿದಂದರೆ 12.76. ನೆಕ್ಸ್ಟು ಟಿಂಕುವಿನ ತೂಕವು ಜನವರಿಯಲ್ಲಿ 35.75 kg ಇತ್ತು. ಫೆಬ್ರವರಿಯೊಳಗೆ ಎಷ್ಟಾಯ್ತಂದ್ರೆ 34.50 kg ಇತ್ತು. ಅವನ ತೂಕ ಹೆಚ್ಚಾಗಿದೆಯಾ ಅಥವಾ ಕಡಿಮೆ ಆಗಿದೆ? ಸೊ ನಿಮ್ಗೆ ಗೊತ್ತಾಗ್ತೈತಿ ಇಲ್ಲಿ 35 kg ಇರೋದು 34 ಆಗೈತೆ. ಹೆಚ್ಚಾಗೈತೆ ಕಡಿಮೆ ಆಗೈತೆ ಬರಿಬೇಕು. ಅವನ ತೂಕದಲ್ಲಿ ಕಡಿಮೆ ಆಗಿದೆ. ಎಷ್ಟು ಬದಲಾಗಿದೆ ಅಂತ ಮಾಡಿದಾಗ ಇನ್ನೇನು ಮಾಡಬೇಕು? ಈಗ ನಾವು ಮೈನಸ್ ಮಾಡಬೇಕು. ಸೊ ಎಷ್ಟು ಅಂತಂದಾಗ ಜನವರಿ ಒಳಗೆ 35.75 kg, ಫೆಬ್ರವರಿಯಲ್ಲಿ 34.50 kg. ಸೊ ಅದನ್ನ ಮೈನಸ್ ಮಾಡಿದಾಗ ನಮ್ಗೆ ಎಷ್ಟು ಸಿಗ್ತೈತಿ? ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆ ಕಳಿಬೇಕಾ? ಓಕೆ. ಸೊ ಮಾಡಿದಾಗ 1.25 kg. ಸೊ ಎಷ್ಟು ತೂಕ ಕಡಿಮೆ ಆಗೈತೆ ಅಂದರೆ 1.25 kg. ನೆಕ್ಸ್ಟ್ ಕ್ವಶನ್. ವಿನ್ಯಾಸವನ್ನು ವಿಸ್ತರಿಸಿ. ಇಲ್ಲಿ ಫಸ್ಟು 5.5, 6.4 ಈ ರೀತಿ ಹಿಂಗೇನು ಮಾಡ್ರ ವಿನ್ಯಾಸವನ್ನು ಕೊಟ್ಟಾರ. ಇಲ್ಲಿ ಎಷ್ಟೈತಿ ಏನಾಗೈತಿ ಇಲ್ಲಿ ಅಂತ ನೋಡಿದಾಗ ನಮಗೆ
6.4ರಲ್ಲಿ 5.5 ಕಳೆದ್ರೆ ಇಲ್ಲಿ ಎಷ್ಟು ಬಂತು 0.9. ಸೊ ಇದ್ರ ವ್ಯತ್ಯಾಸ ಎಷ್ಟು ಇಲ್ಲಿಗ 0.9 ಆಯಿತಾ. ಸೊ ನೆಕ್ಸ್ಟ್ ಏನೈತಿ ಇಲ್ಲಿ ನೆಕ್ಸ್ಟ್ ನೋಡಿದಾಗ ಇವೆರಡರ ನಡುಕಿರುವಂಥ ವ್ಯತ್ಯಾಸ ಯಾವುದು 6.39 ಮತ್ತು 6.4. ಇವನ್ನೆರಡರದನ್ನು ಮಾಡ್ಕೊಂಡಾಗ 6.4 ಮತ್ತು 6.9 ಮಾಡ್ಕೊಂಡಾಗ ಇಲ್ಲಿ ಏನಾಯ್ತಂದ್ರೆ ಇದರಲ್ಲಿ ಇದನ್ನು ಕಳೆದ್ವಾ, ನೆಕ್ಸ್ಟ್ ಇದರಲ್ಲಿ ಇದನ್ನು ಕಳಿಬೇಕು. ಬಟ್ ಇದು ಸಣ್ಣ ಸಂಖ್ಯೆ ಆಗಿರೋದ್ರಿಂದ ನಾವು ಫಸ್ಟ್ ದೊಡ್ಡ ಸಂಖ್ಯೆನ ಹಚ್ಕೊಂಡು ಮೈನಸ್ ಮಾಡ್ಕೋಬೇಕು. 10ರಾಗ 9 ಹೋದರೆ 1 0 0. ಸೊ ದೊಡ್ಡ ಸಂಖ್ಯೆಯಿಂದ ಮೈನಸ್ ಇರೋದ್ರಿಂದ ಸೊ ಮೈನಸ್ 0.01 ಆಯಿತು. ನೆಕ್ಸ್ಟ್ ಇದರಲ್ಲಿ ಮೈನಸ್ ಮಾಡಿದಾಗ ಆವಾಗ ಆನ್ಸರ್ ಎಷ್ಟು ಬರ್ತೈತಿ 0.9 ಮೈನಸ್ ಆಗೈತಿ. ನೆಕ್ಸ್ಟ್ ಇಲ್ಲೇ ಸೊ 7.29ರಲ್ಲಿ 6.39 ಮಾಡಿದಾಗ 0.9 ಮತ್ತು 0.9 ಮೈನಸ್ ಆಯಿತು. ಮತ್ತು ಇವನ್ನೆರಡರಲ್ಲಿ ನೋಡಿದಾಗ ಇವೆರಡನ್ನ ಮೈನಸ್ ಮಾಡಿದಾಗ ಮೈನಸ್ ಮತ್ತು ಮೈನಸ್ 0.09 ಅಂತ ಬಂತು. 0.01 ಸಾರಿ 9 1. ನೆಕ್ಸ್ಟ್ ಇಲ್ಲಿ 6.18 ಅಂತ ಐತಿ. ಇಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿರಬಹುದು. ಇಲ್ಲಿ 8 ಅಂತ ಹೇಳಿ ಬರ್ಕೊಳ್ರಿ. 8 ಅಂತ ಮಾಡಿದಾಗ 8.18 ಅಂತ ಆಕೈತಿ. ಇದು 7.18. ಇದನ್ನೆರಡೂ ಮೈನಸ್ ಮಾಡಿದಾಗ ಇಲ್ಲಿ ಮತ್ತೆ ಎಷ್ಟು ಬಂತು 0.9 ಅಂತರ ಬಂತು. ಸೊ ಅಂದರೆ ಒಂದ್ಸಲಿ 0.9 ಒಂದ್ಸಲಿ 0.01 ಮತ್ತು 0.9 ಈ ರೀತಿ ಆಗತ್ತೈತಿ. ನೆಕ್ಸ್ಟ್ ಇದು 8.17 ಮೈನಸ್ 8.17 ಮೈನಸ್ 8.18 ಮಾಡಿದಾಗ ಇಲ್ಲೂ ಕೂಡ ಏನಾಗತ್ತೈತಿ ಇಲ್ಲಿಗ ಸೊ ಇಲ್ಲಿ 0.01 ಬಂತು. ಸೊ ನೆಕ್ಸ್ಟ್ ನಾವು ಮಾಡಬೇಕಾಗಿರೋದು ಯಾವುದೀಗ 0.9. ಸೊ ಈಗ 8.17ಕ್ಕೆ 0.9ನ ಕೂಡಿಸಿದಾಗ ಬರೋದು ಎಷ್ಟಾಗ್ತೈತಿ ಇಲ್ಲಿ ಅಂದರೆ 9.09. ಸೊ ಇಲ್ಲಿ ಏನು ಬರ್ತೈತಿ 9.07. ಓಕೆನಾ. ಸೊ ಇದನ್ನ ಬರ್ಕೊಳ್ರಿ. ಅದಾದಮೇಲೆ ನೆಕ್ಸ್ಟ್ ನಾವೀಗ ಮಾಡಬೇಕಾಗಿರೋದೇನು ಮೈನಸ್ 0.01. ಸೊ 0.01 ಮಾಡ್ಬೇಕಂದ್ರೀಗ ಆನ್ಸರ್ ಎಷ್ಟು ಬರುತ್ತೆ 9.06. ಸೊ ಇಲ್ಲಿ 9.06. ಸೊ ಒಂದ್ಸಲಿ 0.9ನ ಮೈನಸ್ ಮಾಡಿದ ಅಂತರ ಇರುತ್ತೆ, ಇನ್ನೊಂದರಲ್ಲಿ 0.01 ಅಂತರ ಇರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿದರೆ 1 ಕಿಲೋಮೀಟರ್ಗೆ ಎಷ್ಟು ಮಿಲಿಮೀಟರ್ಗಳಿಗೆ ಸಮ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ನೋಡೋಣ. ಇಲ್ಲೇನು ಕೇಳ್ಯಾರಂದ್ರೆ 1 ಕಿಲೋಮೀಟರ್ಗೆ ಎಷ್ಟು ಮಿಲಿಮೀಟರ್ಗಳು. ಸೊ ಫಸ್ಟ್ ನಾವೇನು ಮಾಡ್ತೀವಿ ಇಲ್ಲಿ 1 ಕಿಲೋಮೀಟರ್ಗೆ ಎಷ್ಟು ಮೀಟರ್ ಅಂದರೆ 1000 ಮೀಟರ್. ಓಕೆನಾ. ಸೊ ಈ 1000 ಮೀಟರ್ಗೆ ಎಷ್ಟು ಮಿಲಿಮೀಟರ್ ಅಂದರೆ ಇಲ್ಲಿ ಫಸ್ಟ್ 1 ಮೀಟರಿಗೆ 1000 ಮಿಲಿಮೀಟರ್ ಆಗುತ್ತೆ. ಹಾಗಾದರೆ 1000 ಮೀಟರ್ಗೆ ಎಷ್ಟಾಗುತ್ತೆ ಅಂತ ನೋಡಿದಾಗ 1000 ಇಂಟು 1000 ಮಾಡಿದಾಗ 30 ಇಲ್ಲೊಂದು 30. ಸೊ ಮಾಡಿದಾಗ ಇಲ್ಲಿ ಎಷ್ಟಾಯ್ತು 10 ಲಕ್ಷ. ಸೊ 1 ಕಿಲೋಮೀಟರ್ಗೆ 1000 ಮೀಟರ್ ಅಂದರೆ ಅದನ್ನು ಮಿಲಿಮೀಟರ್ಗೆ ತೊಗೊಂಡಾಗ ನಾವು 10 ಲಕ್ಷ ಮಿಲಿಮೀಟರ್ ಅಂತ ಬರಿಬೋದಾ. ಸೊ ಅದಕ್ಕೆ 1 ಕಿಲೋಮೀಟರಿಗೆ 10 ಲಕ್ಷ ಮಿಲಿಮೀಟರ್ಗಳು. ಅರ್ಥ ಆಯ್ತಾ. ಫಸ್ಟ್ ಇದನ್ನು 1 ಕಿಲೋಮೀಟರ್ಗೆ 1000 ಅಂತ ಆಯಿತು. ಹಾಗಾದ್ರೆ 1000 ಮೀಟರ್ಗೆ ಎಷ್ಟು ಮಿಲಿಮೀಟ್ರ್ ಅಂತ ನೋಡಿಕೊಂಡಾಗ ಸೊ ಅಲ್ಲಿ ನಮ್ಗೆ 10 ಲಕ್ಷ ಅಂತ ಬರುತ್ತೆ. ಸೊ 1 ಕಿಲೋಮೀಟರ್ನ 10 ಲಕ್ಷ ಮಿಲಿಮೀಟರ್ ಅಂತಂದು ಹೇಳಿ ನಾವು ಬರ್ಕೋಬಹುದು. ನೆಕ್ಸ್ಟ್ ಭಾರತೀಯ ರೈಲ್ವೆ ಈ ಟಿಕೆಟ್ಗಳನ್ನು ಬುಕ್ ಮಾಡುವ ಪ್ರಯಾಣಿಕರಿಗೆ ಐಚ್ಛಿಕ ಪ್ರಯಾಣ ವಿಮೆಯನ್ನು ನೀಡುತ್ತದೆ. ಪ್ರತಿ ಪ್ರಯಾಣಿಕರಿಗೆ 45 ಪೈಸೆ ವೆಚ್ಚವಾಗುತ್ತದೆ. ಅಂದರೆ ಒಂದು ದಿನದಲ್ಲಿ 1 ಲಕ್ಷ ಜನರು ವಿಮೆಯನ್ನು ತೆಗೆದುಕೊಂಡರೆ ಪಾವತಿಸಿದ ಒಟ್ಟು ವಿಮಾ ಶುಲ್ಕ ಎಷ್ಟು. ಸೊ ಇಲ್ಲಿ ಫಸ್ಟ್ ಏನು ಮಾಡ್ದಂದ್ರೆ ಒಬ್ಬ ಪ್ರಯಾಣಿಕರಿಗೆ ಎಷ್ಟು 45 ಪೈಸೆ. ಹೌದಾ. ಸೊ 1 ಲಕ್ಷ ಜನರಿಗೆ ಎಷ್ಟಾಗುತ್ತೆ ಅಂದರೆ 1 ಲಕ್ಷ ಜನರಿಗೆ ಅಲ್ಲಿ ಇಂಟು ಮಾಡಬೇಕಾಗತ್ತೆ ನಾವು. ಸೊ 1 ಲಕ್ಷ ಇಂಟು 45 ಪೈಸೆ. ಸೊ 1 ಲಕ್ಷ ಇಂಟು 45 ಪೈಸೆ. 45 ಪೈಸೆನ ರೂಪಾಯಿದಲ್ಲಿ ಬರೆದ್ರೆ ಈ ರೀತಿ ಅಂದರೆ ರೂಪಾಯಿನ ಪೈಸೆಗೆ ಪರಿವರ್ತನೆ ಮಾಡುವಾಗ ಭಾಗಾಕಾರ ಮಾಡ್ತೀವಿ. ದೊಡ್ಡ ಮಾನದಿಂದ ಸಣ್ಣ ಮಾನಕ್ಕೆ ಮಾಡುವಾಗ ಸಣ್ಣ ಮಾನದಿಂದ ದೊಡ್ಡ ಮಾನಕ್ಕೆ ಮಾಡುವಾಗ ಭಾಗಾಕಾರ ಮಾಡ್ತೀವಿ 100ರಲ್ಲೇ. ಸೊ ಇಲ್ಲಿ 2 0 2 0 ಕ್ಯಾನ್ಸಲ್ಲು.
ಸೊ 45 ಒಂದ್ಲೆ 45, ಇದ್ರ ಮುಂದಿರೋದು 3 0 ಹಾಕಿದರೆ ಸೊ 1,00,000 ಜನರಿಗೆ ಎಷ್ಟಾಯ್ತು ಅಂದರೆ 45,000 ರೂಪಾಯಿ. ನೆಕ್ಸ್ಟ್ ಇಲ್ಲಿ ಕ್ವಶನ್ ನೋಡಿದ್ರೆ ಯಾವುದು ದೊಡ್ಡದು? ಸೊ 10/1000 ಅಂತ ಇದೆ. ಸೊ 10/1000ವನ್ನು ಈ ಥರ ಬರ್ಕೊಳ್ಳೋದು. ಸೊ 1/10 ಹೀಗೆ, ಇಲ್ಲಿ 0 ಕ್ಯಾನ್ಸಲ್ ಇದೆ, 100ನೇ 1, ಇಲ್ಲಿ 10ನೇ 1. ಸೊ ಯಾವುದು ದೊಡ್ಡದು? 10ನೇ 1. ನೆಕ್ಸ್ಟ್ 100ನೇ 1 ಅಂದರೆ ಇಲ್ಲಿ ಎಷ್ಟು ಬರುತ್ತೆ ಅಂದ್ರೆ ಈಗ 100ನೇ 1 ಅಂದರೆ 100ನೇ 1 ಎಷ್ಟೈತಿ? 1 ಐತಿ. ಇನ್ನೊಂದು ಎಷ್ಟು? 90,000ನೇ 1. 1000ನೇ 1 ಎಷ್ಟಿದಾವು? 90. ಇದನ್ನು ನೋಡಿದಾಗ ಇಲ್ಲಿ 10 ಕ್ಯಾನ್ಸಲ್ ಆಯಿತು, ಇಲ್ಲಿ 1/100 ಉಳಿತು, ಇಲ್ಲಿ 9/100 ಉಳಿತು. ಯಾವ್ದು ದೊಡ್ಡದು? ಇದು. ಅದಕ್ಕೆ ನೀವೇನು ಬರಿಬೇಕು? ಇದನ್ನೇ ಬರಿಬೇಕು, 90,000ನೇ 1ಗಳು ದೊಡ್ಡದು ಅಂತ ಹೇಳಿ. ನೆಕ್ಸ್ಟ್ 1,000ನೇ 1ಗಳು, 1000ನೇ 1 ಎಷ್ಟಿದಾವೆ ಅಂತಂದ್ರೆ 1 ಐತಿ, 90 100ನೇ 1. ಸೊ 100ನೇ 1 ಎಷ್ಟಿದಾವೆ? 90. ಇಲ್ಲಿ 0 ಮಾಡಿದ್ರೆ 9/10 ಉಳಿತು. ಸೊ ದೊಡ್ಡದು ಯಾವುದು ಅಂದರೆ 10ನೇ 1 ಭಾಗನೇ ದೊಡ್ಡದು. 1000ನೇ 1ಕ್ಕಿಂತ 10ನೇ 1 ಭಾಗ ದೊಡ್ಡದಾಗಿರೋದ್ರಿಂದ ಸೊ 90 100ನೇ 1ಗಳು ದೊಡ್ಡದು ಅಂತ ಹೇಳಿ ಬರಿಬೋದು. ಉಲ್ಲೇಖಿಸಿರುವ ಪ್ರಮಾಣಗಳ ದಶಮಾಂಶ ರೂಪಗಳನ್ನು ಬರೆಯಿರಿ ಅಂತ ಹೇಳಿದೆ. ಉದಾಹರಣೆನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಉದಾಹರಣೆ ಯಾವ ರೀತಿ ಆಗೈತಿ ಇಲ್ಲಿ ನೋಡಬೇಕು. ಇಲ್ಲಿ 87 ಬಿಡಿಗಳು ಅಂದರೆ 87 × 1 ಪ್ಲಸ್ 5 10ನೇ 1ಗಳು ಪ್ಲಸ್ 60 100ನೇ 1ಗಳು. ಸೊ ಇಲ್ಲೇನಾಯಿತು ಅಂತಂದರೆ ಇಲ್ಲಿ 87 ಪ್ಲಸ್ 5/10 ಪ್ಲಸ್ 60/100 ಇದನ್ನು ಡೈರೆಕ್ಟಾಗಿ ಬರ್ಕೋಬೋದು. ಸೊ ಇಲ್ಲಿ 10 ಕ್ಯಾನ್ಸಲ್ ಆಯಿತು. ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇದರ ನೆಕ್ಸ್ಟು 87 ಪ್ಲಸ್ 5 ಪ್ಲಸ್ 6 ಅಂತಂದೆಷ್ಟು? 11/10. ಈ 11/10 ಯಾವ ರೀತಿ ಬರ್ಕೊಂಡಿದ್ದಾರೆ ಅಂದರೆ ಇಲ್ಲಿ 10/10 ಪ್ಲಸ್ 1/10. ಸೊ 10 ಆಮೇಲೆ ಏನಾಗುತ್ತೆ ಇಲ್ಲಿ 87 ಪ್ಲಸ್ 1 ಪ್ಲಸ್ 10ನೇ 1. 87 ಪ್ಲಸ್ 1 ಅಂದರೆ 88 ಪ್ಲಸ್ 1/10. ಇದನ್ನು ನಾವು ದಶಮಾಂಶದಲ್ಲಿ ಬರೆದ್ರೆ ಪೂರ್ಣ ಸಂಖ್ಯೆ ಬಿಂದು 1 ಈ ರೀತಿ. ಅದರಿಂದ 88.1 ಅಂತ ಹೇಳಿ ಬಂದಿದೆ. ಓಕೆನಾ? ಸೊ ನೆಕ್ಸ್ಟ್ ಆನ್ಸರ್ ನೋಡೋಣ. 12 10ಗಳು. ಸೊ 12 10 ಅಂದರೆ 12 × 10 ಪ್ಲಸ್ 10ನೇ 1 ಎಷ್ಟಿದಾವು? 12 ಇದಾವೆ. 12 10ನೇ 1ಗಳು. ಇಲ್ಲಿ 20 × 10 ಅಂದರೆ 120 ಪ್ಲಸ್ 10ನೇ 12 ಯಾವ ರೀತಿ ಬರ್ಕೋಬೋದು? 10/10 ಪ್ಲಸ್ 2/10. ಇದಾದಮೇಲೆ 10 ಸೊ 120 ಪ್ಲಸ್ 1 ಪ್ಲಸ್ 2/10. ಇದನ್ನು ಏನು ಮಾಡ್ತೀವಿ? ಇವೆರಡನ್ನು ಕೂಡಿಸಿದ್ರೆ 121 ಪ್ಲಸ್ 2/10. ಸೊ ಪೂರ್ಣ ಸಂಖ್ಯೆ 121, 10ನೇ 1 ಸ್ಥಾನದಲ್ಲಿರೋದು 2. ಸೊ ಆನ್ಸರ್ 121.2. ನೆಕ್ಸ್ಟ್ ಕ್ವಶನ್ ಸಿ ನೋಡ್ರಿ. 10 10ಗಳು ಪ್ಲಸ್ 10 ಬಿಡಿಗಳು ಪ್ಲಸ್ 10 10ನೇ 1 ಪ್ಲಸ್ 10 100ನೇ 1ಗಳು. 100ನೇ 1 ಎಷ್ಟು? 10 ಇದಾವೆ. ಇಲ್ಲಿ ಇದನ್ನೆರಡು ಕ್ಯಾನ್ಸಲ್ ಮಾಡಿದ್ರೆ 1, ಇಲ್ಲಿ 10 ಹೋಯ್ತು. 10 ಎಷ್ಟು? 100 ಪ್ಲಸ್ 10 10 ಪ್ಲಸ್ ಇದು ಕ್ಯಾನ್ಸಲ್ ಆಗಿರೋದ್ರೆ 1, ಇಲ್ಲಿ 1/10. ಸೊ ಇವ್ನು 3 ಕೂಡಿಸಿದಾಗ 100ಕ್ಕೆ 10 ಕೂಡಿಸಿದ್ರೆ 110 ಪ್ಲಸ್ 1 111 ಪ್ಲಸ್ 1/10. ಇದನ್ನು ದಶಮಾಂಶದಲ್ಲಿ ಬರೆದ್ರೆ 101.1. ಡಿ 25 10ಗಳು ಪ್ಲಸ್ 25 ಬಿಡಿಗಳು ಪ್ಲಸ್ 25 10ನೇ 1ಗಳು ಪ್ಲಸ್ 25 100ನೇ 1ಗಳು. ಇದು ಸ್ವಲ್ಪ ಲೆಂದಿ ಆಗುತ್ತೆ. ಇಲ್ಲಿ ಏನಾಗ್ತೈತಿ? 25 × 10 ಅಂದೆಷ್ಟು? 250 ಪ್ಲಸ್ 25 ಪ್ಲಸ್ ಇದನ್ನು ಯಾವ ರೀತಿ ಬರ್ಕೋಬೋದು ಅಂದರೆ 20/10 ಪ್ಲಸ್ 5/10. ಇದನ್ನು ಕೂಡ 20/100 ಪ್ಲಸ್ 5/100 ಅಂತ ಬರಿತೀವಿ. ಅದಾದಮೇಲೆ ಇವನ್ನೆರಡು ಕೂಡಿಸಿದ್ರೆ ಇಲ್ಲಿ ಅದಕ್ಕಿಂತ ಮೊದಲು ಇದನ್ನು ಕಟ್ತಾ ಹೊಡೆದ್ರೆ 2 ಬಂತು, ಇದೊಂದು ಹೋಯ್ತು. ನೆಕ್ಸ್ಟು 250 ಪ್ಲಸ್ 25 ಪ್ಲಸ್ 2 ಅಂತಂದರೆ 277 ಪ್ಲಸ್ 5/10 ಪ್ಲಸ್ 2/10
ಪ್ಲಸ್ 5/100. ಇವನ್ನೆರಡನ್ನೂ ಕೂಡಿಸಾಗ ಎಷ್ಟಾಯಿತು? 7/10. ಸೊ ಇದಕ್ಕೆ ಆನ್ಸರ್ ಏನು ಬರುತ್ತೈತಿ ಅಂತಂದ್ರೆ 277 ಪೂರ್ಣ ಸಂಖ್ಯೆ ಬಿಂದು 7/10. 10ನೇ ಒಂದು ಸ್ಥಾನ 7 ಐತಿ, 100ನೇ ಒಂದು ಸ್ಥಾನದಲ್ಲಿ 5 ಇದೆ. ಸೊ ಈ ರೀತಿಯಾಗಿ ನೀವು ಬರ್ಕೋಬಹುದು, ಬರಿಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ. 0ಇಂದ 9 ಇದರ ಒಳಗಿನಂತಹ ಪ್ರತಿ ಅಂಕಿಗಳನ್ನು ಒಂದಕ್ಕಿಂತ ಹೆಚ್ಚು ಬಾರಿ ಬಳಸದೆ ಮೊತ್ತವು 10.5ಗೆ ಅತ್ಯಂತ ಸಮೀಪವಾಗಿರುವಂತೆ ಮಾಡಬೇಕು. ಸೊ ಇಲ್ಲಿ ಎಷ್ಟು ಬರಬೇಕಂದ್ರೆ 10.5 ಅಂತಂದ್ರೆ ನಾವು ಈ ರೀತಿ ಬರ್ಕೋಬೋದಾ? ಸೊ ಈ ಥರ ಬರಿಬೇಕಂತಂದರೆ ಇಲ್ಲಿ ಯಾವ ರೀತಿ ಸಂಖ್ಯೆ, ಬಟ್ 0ದಿಂದ 9ರವರೆಗೂ ಎಲ್ಲ ಒಂದೊಂದು ಸಲಿನ ಮಾತ್ರ ಯೂಸ್ ಮಾಡಬೇಕು ನಂಬರ್ಸನ್ನು. ಇಲ್ಲಿ 0 ಆಗೋ ಥರ ಯಾವ್ದು ಮಾಡ್ಬೋದು ನಾವು? ಇಲ್ಲಿ 8 ಹಾಕ್ಕೊಳ್ರಿ, ಇಲ್ಲಿ 2 ಹಾಕ್ಕೊಳ್ರಿ, 10 ಬಂತ, ಕೈಲ 1 ಬರ್ತೈತಿ. ಈ ಕೈಲ 1 ಸೇರಿದ್ರನ ನಿಮ್ಗೆ 10 ಬರಬೇಕಿಲ್ಲ ಆನ್ಸರ್. ಸೊ 6, 3, 9 + 1 10. ಮತ್ತು ಇದನ್ನು ಮಾಡಿದಾಗ 4, 0, 1, 5 ಬಂತು. ಆಮೇಲೆ ಇಲ್ಲಿ 9, 1. ಸೊ ಇಲ್ಲಿ ಮಾಡಿದಾಗ ನಮ್ಗೆ ಈಸಿಯಾಗಿ 10.500 ಈ ಸಂಖ್ಯೆ ಪಡಿಬಹುದು. ಈ ಮುಂದಿನ ಭಿನ್ನರಾಶಿಗಳನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ ಅಂತ ಐತಿ. ಸೊ ಇಲ್ಲಿ ನಮ್ಮ ಕೆಳಗಡೆ 0 ಈ ರೀತಿ ಕೊಟ್ಟರೆ ಅಥವಾ 100 ಬಂದ್ರೆ, 1000 ಬಂದರೆ, 10,000 ಬಂದರೆ ಈಸಿಯಾಗಿ 0ಗಳನ್ನ ಎಣಿಸ್ಕೊಂಡು ನಾವೇನು ಮಾಡ್ತೀವಿ? ದಶಮಾಂಶ ರೂಪದಲ್ಲಿ ಬರಿತೀವಿ. ಬಟ್ ಇಲ್ಲಿ 1/2 ಅಂತ ಕೊಟ್ಟರೆ, ನೀವು ಇಲ್ಲಿ ಆಲ್ರೆಡಿ ಕಲ್ತಿದ್ದೀರಾ ಲಾಸ್ಟ್ ಕ್ಲಾಸಲ್ಲೆಲ್ಲ, ಇದನ್ನು ನಾವು 10, 100 ಮಾಡ್ಕೋಬೇಕು. ಸೊ ಇದು 5/5 ಮಾಡಿದರೆ 10 ಬಂತ, 5 2 10, ಇದು 5. ಈಗ ನಾವು 0.5 ಅಂತ ಬರಿಬೋದಾ ಈಸಿಯಾಗಿ. ನೆಕ್ಸ್ಟ್ 3/2 ಅಂತ ಐತಿ. 3/2 ಅನ್ನೋದನ್ನು ಮತ್ತು ಎರಡನ್ನೂ ನಾವು 5ರಿಂದ ಗುಣಿಸಿದ್ರೆ ನಮಗೆ ಛೇದ ಕೆಳಗಡೆ ಏನು ಮಾಡ್ತೈತಿ? 10 ಸಿಗುತ್ತೆ, ಮೇಲೆ 15. ನೆಕ್ಸ್ಟ್ ಇಂದ 1.5 ಅಂತ ಹೇಳಿ ಬರಿಬೋದು. ಕೆಳಗಡೆ 10 ಒಂದು ಸಂಖ್ಯೆ ಆದಮೇಲೆ ಬಿಂದು. ನೆಕ್ಸ್ಟ್ ಈಗ 1.4 ಇತ್ತಂದರೆ ಯಾವುದರಿಂದ ನೀವು ಗುಣಿಸ್ತೀರಿ? ಇಲ್ಲಿ 25, 25/25. ಸೊ 25 ಕೆಳಗಡೆ 100 ಬಂತು, ಆವಾಗ 0.25. ಕೆಳಗಡೆ ಒಟ್ಟು ನಮ್ಗೆ ಏನು ಬರಬೇಕಿಲ್ಲಿ? 1000, 100, 10, 10,000 ಈ ರೀತಿ ಬರೋ ಹಾಗೆ ನಾವು ಗುಣಿಸ್ಕೋಬೇಕು. ಅಂಶ ಛೇದ ಎರಡೂ ಒಂದೇ ಸಂಖ್ಯೆಯಿಂದ. ನೆಕ್ಸ್ಟ್ 3/4 ಇದು ಕೂಡ 25ರಿಂದ ಗುಣಿಸ್ಬೇಕು. ಆವಾಗ ಇಲ್ಲಿ ಏನಾಯ್ತು? 75/100 ಬಂತು. ಸೊ ಆನ್ಸರ್ 0.75. ನೆಕ್ಸ್ಟ್ 1.1/5 ಅಂದರೆ ಇದನ್ನು 2ರಿಂದ ಗುಣಿಸ್ತೀರಿ, 2/10. ಸೊ 0.2 ಅಂತ ಹೇಳಿ ಬರಿತೀವಿ. ನೆಕ್ಸ್ಟು 4/5 ಅಂದರೆ ಮತ್ತೆ 2ರಿಂದ ಗುಣಿಸೋದು, 8/10. ಸೊ ಆನ್ಸರ್ 0.8. ಈ ಥರ ಮಾಡಬೇಕು. ಸೊ ಇದಿಷ್ಟು ನಮ್ಮದು 3ನೇ ಪಾಠ ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ. ಸೊ ಇದಿಷ್ಟು ಈ ಪಾಠ ಇಲ್ಲಿಗೆ ಆಲ್ರೆಡಿ ಕಂಪ್ಲೀಟ್ ಆಯಿತು. ಇದು ಲಾಸ್ಟ್ ಪಾರ್ಟ್ ಆಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ, ಅರ್ಥ ಆಗಿದ್ದರೆ, ಏನಾದರೂ ಯೂಸ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ಪಾಠವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.